ನಮಸ್ಕಾರ. ಅಂತೂ ಇಂತೂ ಕೇಂದ್ರ ಸರ್ಕಾರದಿಂದ ಒಬ್ಬ ವರಿಷ್ಠರು ಅಂದ್ರೆ ಮಿನಿಸ್ಟರ್ ಜೆ.ಪಿ. ನಡ್ಡಾ, ಮಾನ್ಯ ಜೆ.ಪಿ. ನಡ್ಡಾ ಅವರು ಮಾತನಾಡಿದ್ರು. ಯಾವ ವಿಚಾರ ಅಂದ್ರೆ ಜಂತರ್ ಮಂತರ್ ಒಳಗೆ ಏನ್ ಈಗ ಉಪವಾಸ ಸತ್ಯಾಗ್ರಹದ ಮುಂದುವರಿದ ಭಾಗ ಸ್ಟ್ರೈಕ್ ಅಂದ್ರ ಕಾಕ್ರೋಚ್ ಜನತಾ ಪಾರ್ಟಿ ಅಡಿ ಒಳಗೆ ಏನು ನಡೆಯಕತೈತಿ ಅಂದ್ರ ನೀಟ್ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕಡ್ಡಾಯವಾಗಿ ಕೊಡಬೇಕು ಅಂತ ಏನ್ ಅನ್ನಕತ್ತಾರ. ಆ ವಿಚಾರವಾಗಿ ಕೇಂದ್ರ ಸರ್ಕಾರದ ಮೊದಲ ಹೇಳಿಕೆ ಮಾನ್ಯ ಜೆ.ಪಿ. ನಡ್ಡಾ ಅವರ ಕಡೆಯಿಂದ ಹೊರಗೆ ಬಂದೈತಿ. ಇಲ್ಲಿ ಶಿಕ್ಷಾ ಮಂತ್ರಿ ಅವರು ಅಲ್ಲ, ಅಂದ್ರೆ ಶಿಕ್ಷಣ ಮಂತ್ರಿ ಅವರು ಅಲ್ಲ, ಹಂಗಂತ ಹೇಳಿ ಅವ್ರು ಮಾತಾಡ್ಲೇಬಾರ್ದಂತೇನಿಲ್ಲ, ಪ್ರತಿನಿಧಿಯಾಗಿ ಮಾತನಾಡಬಹುದು. ಹಂಗಾಗಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ವಿಶೇಷ ಏನಪ್ಪಾ ಅಂದ್ರೆ ಆ ಪ್ರೆಸ್ ಕಾನ್ಫರೆನ್ಸ್ ಯಾರ್ದು ಪ್ರಶ್ನೆಗಳು ತಗೊಳಲ್ಲ. ಮತ್ತೆ ಅಲ್ಲೇ ಬರ್ತೈತಿ, ಯಾರ್ದು ಪ್ರಶ್ನೆ ತಗೊಳಲ್ಲ. ಲಾಸ್ಟಿಗೆ ಹೇಳಿದ್ರದು 2 ಅಥವಾ 3 ಪ್ರಶ್ನೆ ಮಾತ್ರ ತಗೊಳ್ತೀವಿ, ಅದು ಕೂಡ ಲಿಮಿಟೆಡ್ ವರ್ಷನ್. ಅಂದ್ರೆ ಪ್ರಶ್ನೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗಲ್ಲ ಅಂತಂದು ಅವ್ರು ಬಹಳ ಫೈನ್ ಆಗಿ ಒಂದು ಕಾನ್ಫರೆನ್ಸ್ ಒಳಗ ಹೇಳಿದ್ರು. ಅವ್ರು ಹೇಳಿರೋ ಸ್ಟೈಲ್ ಹೆಂಗಿತ್ತು ಅಂತಂದ್ರ, ನಾವು ಇಷ್ಟು ತಳಗ ತಗ್ಗಿದ್ದ ಹೆಚ್ಚು, ಇದಕ್ಕಿಂತ ಹೆಚ್ಚಿಗೆ ನಾವೇನು ಮಾತಾಡಕ್ ಆಗಲ್ಲ. ಯಾಕಂದ್ರ ಈ ಕೇಂದ್ರ ಸರ್ಕಾರ ಮೀಡಿಯಾ ಮುಂದೆ ಬಂದಿಲ್ಲ. ಎಲ್ಲರ ಒಂದು ಅಳಲು, ನೋವು ಮತ್ತೆ ಅವರ ಅಪವಾದಗಳು ಇವ. ಯಾಕೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಯಾಕೆ ಮಾಧ್ಯಮದ ಮುಂದೆ ಬರಲ್ಲ, ಯಾಕೆ ಹೇಳಲ್ಲ? ಈಗ ಡಿಫೆನ್ಸ್ ಅನ್ನೋದು ಅಥವಾ ಜಾಗತಿಕ ಮಟ್ಟದ್ದು ಅಂತಂದಾಗ ಅದನ್ನ ನಾವು ಜನರ ಮುಂದೆ ಹೇಳುವಂತದ್ದಲ್ಲ, ಇಡುವಂತದ್ದಲ್ಲ ಅಂತಂದ್ರೆ ಇಟ್ಸ್ ಓಕೆ. ಆದ್ರೆ ಸಾಮಾನ್ಯವಾಗಿನೂ ಯಾಕೆ ಬರಲ್ಲ? ಇನ್ನ ಸ್ವಲ್ಪ ಮುಂದುವರೆದ್ರಪ್ಪ ಅಂತಂದ್ರ ಮನ್ ಕಿ ಬಾತ್ ಅಂತ ಹೇಳಿ ಟೈಮ್ ಪಾಸ್ ಮಾಡ್ತಾರ. ಜಂತರ್ ಮಂತರ್ಗೆ ಮಾನ್ಯ ಪ್ರಧಾನಿಗಳಿಗೆ ಬರಕ್ ಆಗ್ಲಿಲ್ಲೇನೋ ಅಂತಾನು ಸ್ಟೈಲ್ ಒಳಗನು ಎಲ್ಲೋ ಸಾಕಷ್ಟು ಜನರು ಮಾತಾಡಿದ್ದು ಐತಿ. ಆದ್ರೆ ಏನು ಜೆ.ಪಿ. ನಡ್ಡಾ ಅವರು ಮಾತಾಡಿದ್ರು ಅಂತ ಹೇಳಿದ್ನಲ್ಲ, ಅವರು ಕಳಕಳಿ ವ್ಯಕ್ತಪಡಿಸಿದ್ರು. ಹುಡುಗರಿಗೆ ಆ ತರ ಆಗ್ಬಾರ್ದಾಗಿತ್ತು, ಅದು ಅಲ್ಲ. ಮತ್ತೆ ನೀಟ್ ಬಗ್ಗೆ ನಾವು ಒಂದು ಸಮಿತಿನ ಮಾಡಿವಿ. ಅದು ಅಲ್ದಾನೆ ಇವು ಬಹಳ ಮೈನರ್ ಆಗಿ ಮಾತಾಡಿದ್ರು. ಮೇಜರ್ ಆಗಿ ಏನ್ ಮಾತಾಡಿದ್ರಪ್ಪ ಅಂತಂದ್ರ, ಏನು ಈಗಾಗಲೇ ಸದನ ನಡೆದೈತಿ, ಚಾಲು ಆಗೈತಲ್ಲ ಮೊನ್ನೆ 20ನೇ ತಾರೀಕಿಂದ. ಅದು ಸ್ವಲ್ಪ ನಡೆಯೋದು, ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಜನರಲ್ ಆಗಿ ನಡೆಯಕತೈತಿ. ಸದನದೊಳಗೆ ಮಾತಾಡೋಣ. ವಿರೋಧ ಪಕ್ಷದವ್ರು ಅದಾರಲ್ಲ, ವಿರೋಧ ಪಕ್ಷದವ್ರು ಎಷ್ಟಾದ್ರೂ ಮಾತಾಡ್ಲಿ, 6 ತಾಸು 12 ತಾಸು 18 ತಾಸು 24 ತಾಸು ಎಷ್ಟೊತ್ತಾದ್ರೂ ಮಾತಾಡ್ಲಿ, ನಾವು ಚರ್ಚೆಗೆ ತಯಾರ ಅದೀವಿ ಅಂತಂದ್ರು. ಆ ಮಾತು ಮಾತಾಡೋಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳ್ತಾರ ಅವ್ರು. ಬಹುಶಃ ಪ್ರೆಸ್ ಮೀಟ್ ಬಿಗಿನಿಂಗ್ ಅಂತ ಅನ್ಕೋತೀನಿ ನಾನು. ಏನು ನೀಟ್ ವಿಚಾರವಾಗಿ ಏನು ಲೀಕ್ ಆಗೇತಿ ಅಂತ ಹೇಳಿ ಏನು ಜಂತರ್ ಮಂತರ್ ಒಳಗೆ ಇಷ್ಟೆಲ್ಲ ಒಂದು ಅವಘಡಕ್ಕೆ ಕಾರಣ ಆಗೈತಲ್ಲ, ಇದು ಹಂಗ ಆಗ್ಬಾರ್ದು ಅಂತ ಸಂತಾಪ ಥರದ ವ್ಯಕ್ತಪಡಿಸಿ, ಇಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ ಅಂತಾರ. ಇಲ್ಲಿ ನಾವು ರಾಜಕಾರಣ ಮಾಡಬಾರ್ದು, ಇದು ರಾಜಕಾರಣದ ಪ್ರಶ್ನೆನೂ ಅಲ್ಲಿದು ಅಂತಂದು ಹೇಳ್ತಾ ಎಲ್ಲಿಗೆ ಬರ್ತಾರಂತಂದ್ರ, ಯಾವ್ಯಾವ ರಾಜ್ಯದೊಳಗ ಇಂಡಿ ಅಂತಾರಲ್ಲ, ಈ ಇಂಡಿ ಅಲಯನ್ಸ್ ಆಗ್ಬಹುದು, ಅಥವಾ ಯಾವ್ಯಾವ ರಾಜ್ಯದೊಳಗ ಬಿಜೆಪಿ ಸರ್ಕಾರಗಳು ಇಲ್ಲ, ಅಲ್ಲೆಲ್ಲ ಲೀಕ್ ಆಗ್ಯಾವ ಏನು ಎಕ್ಸಾಮ್ಗಳು ಅಂತಂತಾರ ಅವ್ರು. ನೀಟ್ ಅಲ್ಲ, ಎಕ್ಸಾಮ್ಗಳು. ಅಲ್ಲೆಲ್ಲ ಅವರು ಡಾಟಾ ಕೊಡ್ತಾರ, ಈ ರಾಜ್ಯದೊಳಗೆ ಇದು ಆಗೈತಿ, ಆ ರಾಜ್ಯದೊಳಗೆ ಅದು ಆಗೈತಿ ಅಂತ. ಇಂಥವು ಮಾತಾಡಕ್ ಜಿಗ್ಗದವು ಸುಮಾರದವು ಅಂತಂತಾರ. ನನಗಿಲ್ಲಿ ಭಾರಿ ವಿಚಿತ್ರ ಅನ್ಸಿದ್ದು ಮತ್ತೆ ನಗು ಬಂದಿದ್ದು ಏನಪ್ಪಾ ಅಂತಂದ್ರ, ನೀಟ್ ವಿಚಾರವಾಗಿ ಸದನದೊಳಗ ವಿರೋಧ ಪಕ್ಷದವರು ಎಷ್ಟಾದ್ರೂ ಮಾತಾಡ್ಬೋದು, ಸಾಕಷ್ಟು ಟೈಮ್ ತಗೊಳ್ರಿ, ನಾವು ಚರ್ಚೆಗೆ ತಯಾರಿದೀವಿ ಅಂತ ಹೇಳ್ತಾ ಇದು ರಾಜಕೀಕರಣ ಮಾಡೋದ್ ಬೇಡ, ಇದ್ರೊಳಗ ರಾಜಕಾರಣ ಮಾಡೋದ್ ಬೇಡ, ಮಕ್ಕಳ ಭವಿಷ್ಯ ಐತಿ, ನೀಟ್ ವಿಚಾರ ಐತಿ, ನಾವ್ ಇದ್ರೆಲ್ಲ ರಾಜಕಾರಣ ಮಾಡಬಾರದು ಅಂತ ಹೇಳಿರೋ ವ್ಯಕ್ತಿ ಸಡನ್ ಆಗಿ ರಿಟರ್ನ್ ಹೊಡೆದು ಯಾವ್ಯಾವ ರಾಜ್ಯದೊಳಗ ಬಿಜೆಪಿ ಇಲ್ಲ ಅಂದ್ರೆ, ಬಿಜೆಪಿ ಇಲ್ದೇ ಇರೋ ರಾಜ್ಯದೊಳಗ ಯಾವ್ಯಾವ ಪರೀಕ್ಷೆಗಳು ಹಗರಣಗಳು ಆಗ್ಯಾವ, ಲೀಕ್ ಆಗ್ಯಾವ ಅನ್ನೋದನ್ನ ಡಾಟಾ ಕೊಟ್ಬಿಡ್ತಾರ. ನನಗೆ ಗಾಬರಿ ಆಗ್ಬಿಡ್ತು. ರಾಜಕಾರಣ ಮಾಡೋದ್ ಬೇಡ ಅಂತಾರ, ರಾಜಕೀಕರಣ ಮಾಡೋದ್ ಬೇಡ ಅಂತಾರ, ಮತ್ತೆ ಡಾಟಾ ಕೊಡ್ತಾರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ಬಿಡ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಇದು ಹಿಂಗ ವಿರೋಧ ಪಕ್ಷದವರು ಮಾನ್ಯ ರಾಹುಲ್ ಗಾಂಧಿ ಅವರು ಅದಾರ, ನೀವು ಎಷ್ಟು ಬೇಕಷ್ಟು ಟೈಮ್ ತಗೊಳ್ರಿ ಅಂತ ಹೇಳ್ತಾರೆ. ಇಷ್ಟು ಹೇಳಾಕ ಅವರು ಮಾಧ್ಯಮದ ಮುಂದೆ ಬಂದಿದ್ದು ಬಿಟ್ರೆ ಮತ್ತೆ ಅದಕ್ಕೂ ಬಂದಿಲ್ಲ, ಬಹುಶಃ ಬಂದಿಲ್ಲ, ಹಿಂದೂ ಮುಂದೂ ಬರ್ಲಿಕ್ಕಿಲ್ಲ. ನಡೀತಾ ಇರೋ ಸದನದೊಳಗ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದವರು ಎಷ್ಟು ಟೈಮ್ ತಗೊಳ್ತೈತಿ ತಗೊಳ್ರಿ, ನೀವು 6 ತಾಸು 12 ತಾಸು 18 ತಾಸು 24 ತಾಸು ಎಷ್ಟೊತ್ತು ಟೈಮ್ ತಗೋತೀವ್ರಿ ತೋಳ್ರಿ, ನಾವು ಚರ್ಚೆಗೆ ತಯಾರ ಅದೀವಿ ಅಂತ ಹೇಳೋ ಸಲುವಾಗಿ ಪ್ರೆಸ್ ಮೀಟ್ ಮಾಡಿದ್ರು.
ಹಿಂಗಾಗಿ ನಾ ಮೊದ್ಲು ಹೇಳಿದೆ ನಿಮಗ, ಆ ಪ್ರೆಸ್ ಮೀಟ್ ಒಳಗ ಯಾವುದೇ ಮಾಧ್ಯಮದವರ ಪ್ರಶ್ನೆಗಳು ತಗೊಳ್ಳಿಲ್ಲ, ಆ ಪ್ರಶ್ನೆಕ ಅವ್ರು ಉತ್ತರ ಕೊಡ್ಲಿಲ್ಲ. ಬಹುಶಃ ಮತ್ತೆ ಇಲ್ಲಿ ನಾವು ಅನ್ಕೋಬಹುದು, ಇದು ಇಷ್ಟ ಮಾಧ್ಯಮದ ಮುಂದೆ ಬರಬೇಕು, ಎಂತಿಂತವ್ರು ಮಾಧ್ಯಮದ ಮುಂದೆ ಬರ್ತಾರ, ಬಂದ್ ಹೇಳ್ತಾರ ಒಳ್ಳೇದು ಕೆಟ್ಟದ್ದು. ಆಯ್ತು, ಇಷ್ಟು ದಿವ್ಸ ಅಂತೂ ಮಾಧ್ಯಮದ ಮುಂದೆ ಬಂದಿಲ್ಲ. ಈಗೇನು ಒಂದು ದೊಡ್ಡ ಅವಘಡ ಘಟನೆ ನಡೆದಿತ್ತಲ್ಲ ಜಂತರ್ ಮಂತರ್ ಒಳಗ, ಈ ವಿಚಾರವಾಗಿ ನಮ್ಮ ಸರ್ಕಾರ ಮಕ್ಕಳ ಪರವಾಗಿ ಐತಿ, ಹುಡುಗರ ಪರವಾಗಿ ಐತಿ, ವಿದ್ಯಾರ್ಥಿಗಳ ಪರವಾಗಿ ಐತಿ ಅಂತ ಯಾಕೆ ಕೇಂದ್ರ ಸರ್ಕಾರ ಮತ್ತೆ ಮಾಧ್ಯಮದ ಮುಂದೆ ಬರಬಾರ್ದಾಗಿತ್ತು? ಏನಿದು ಈಗೋನ, ನಾವ್ ಯಾಕೆ ಬರಬೇಕು ಅಂತ? ಅದು ಮೊನೋಪಲಿ ಸರ್ಕಾರ ಆಗಬಾರ್ದು, ಈ ಒಂದು ದೃಷ್ಟಿಕೋನದಿಂದ ಮಾತಾಡೋದ್ ಬಿಟ್ರಪ್ಪ ಅಂತಂದ್ರ. ಹಿಂಗಾಗಿ ಯಾವುದೇ ಸರ್ಕಾರ ಇರ್ಬೋದು ಮಾಧ್ಯಮದ ಮುಂದೆ ಬರ್ಬೇಕು. ನಿಮಗೆ ಜಾಸ್ತಿ ಪ್ರಶ್ನೆಗೆ ಉತ್ತರ ಕೊಡಕ್ ಆಗ್ಲಿಲ್ಲ ಅಂದ್ರೂ ಅಡ್ಡಿಲ್ಲ, ಸೆಲೆಕ್ಟಿವ್ ಕ್ವಶನಿಗೆ ಅಷ್ಟೇ, ಮೇಜರ್ ಯಾವ್ದು ಕರೆಕ್ಟ್ ಆಗಿ ಯಾವ್ದು ಇರ್ತೈತಿ, ಜನರಿಗೆ ಯಾವ್ದು ಸಂದೇಶ ಮುಡ್ತಿರ್ತೈತಿ, ನಾನ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ನ ತಗೊಂಡು ಜನರ ಮುಂದೆ ಬಂದ್ರೆ ಒಳ್ಳೇದಿತ್ತು. ಗೊತ್ತಿಲ್ಲ, ಎಲ್ಲಾನು ಟೈಮ್ ಬೀಯಿಂಗ್ ನಾನು ಇದನ್ನ ಒತ್ತಿ 2 ಸರಿ ಹೇಳಿದೆ, ಎಲ್ಲಾನು ಟೈಮ್ ಬೀಯಿಂಗ್ ಅಂತ ಹೇಳಿ. ಕಾಲಾಯ ತಸ್ಮೈ ನಮಃ. ಯಾವ ಟೈಮು ಯಾರಿಗೆ ಯಾವಾಗ ಎಲ್ಲಿ ಹೆಂಗ ಆಟ ಆಡ್ಸತ್ತ, ಬೆಂಡ್ ಮಾಡತ್ತ, ಬಗ್ ಬಡಿತೈತಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ನಮ್ಮ ಮತ್ತೆ ಸಿಗ್ತೀನಿ.